ನಾವಿವತ್ತು ಕಣಿವೆ ಮಹದೇಶ್ವರ ದೇವಸ್ಥಾನಕ್ಕೆ ಹೊರಟಿದ್ವಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನಾವಿವತ್ತು ಕಣಿವೆ ಮಹದೇಶ್ವರ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಇಲ್ಲಿ ನೀವು ನೋಡ್ತಿರೋ ಹಾಗೆ ತುಂಬಾ ಬ್ಯೂಟಿಫುಲ್ ಆಗಿರೋ ಸೀನರಿ ಇದೆ ರೋಡಲ್ಲಿ. ಹಾಗೆಯೇ ಈ ದೇವಸ್ಥಾನದ ವಿಶೇಷತೆ ಏನಂದರೆ ಮಲೆ ಮಹದೇಶ್ವರದಲ್ಲಿ ನೆಲೆಸಿರುವಂಥ ಮಹದೇಶ್ವರ ಅಲ್ಲಿ ಹೋಗೋಕ್ಕೆ ಮುಂಚೆ ಇಲ್ಲಿ ತಂಗಿದ್ರಂತೆ. ಹಾಗಾಗಿ ಇದಕ್ಕೆ ಕಣಿವೆ ಮಹದೇಶ್ವರ ಅಂತ ಹೆಸರಿದೆ. ನೀವೇನಾದರೂ ಇಲ್ಲಿಗೆ ಬಸ್ಸಲ್ಲಿ ಬರೋದಾದರೆ KSRTC ಬಸ್ ಸ್ಟಾಪ್ ಕೂಡ ಇದೆ ಇಲ್ಲಿ. ಹಾಗೆಯೇ ನಿಮಗೆ ಎಂಟ್ರಿ ಆಗುವಾಗ ಈ ಥರ ಆರ್ಚ್ ಸಿಗುತ್ತೆ. ಇದ್ರೊಳಗಡೆ ಹೋದರೆ 1 ಕಿಲೋಮೀಟರ್ 1.5 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರಿಂದ ಬರುವಾಗ ಕನಕಪುರ ರೋಡಲ್ಲಿ ಬಂದರೆ ನೀವು ಹಾರೋಹಳ್ಳಿಯಲ್ಲಿ ಟರ್ನ್ ತೊಗೋಬೇಕಾಗುತ್ತೆ. ಅಥವಾ ಬನ್ನೇರುಘಟ್ಟ ಸೈಡಿಂದ ಬರೋದಾದರೆ ಜಿಗ್ನಿಯಲ್ಲಿ ಟರ್ನ್ ತೊಗೊಂಡು ಈ ದೇವಸ್ಥಾನಕ್ಕೆ ಬರ್ಬೋದು. ನಾವೀಗ ಟೆಂಪಲ್ನ ರೀಚ್ ಆಗಿದ್ದೀವಿ. ಇಲ್ಲಿ ಕಾರ್ನ ಪಾರ್ಕ್ ಮಾಡಿ ಒಳಗಡೆ ದೇವಸ್ಥಾನದ ಒಳಗಡೆ ಇನ್ನೇನು ಹೋಗ್ತಾ ಇದ್ದೀವಿ. ನೀವು ನೋಡ್ತಿರೋ ಹಾಗೆ ಕಾಡು ಮಧ್ಯೆ ದೇವಸ್ಥಾನ ಇರೋದು ತುಂಬಾ ಚೆನ್ನಾಗಿದೆ. ಈ ದೇವಸ್ಥಾನದಲ್ಲಿರೋದು ಉದ್ಭವಲಿಂಗ. ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಅದರ ಪಕ್ಕದಲ್ಲಿ ಒಂದು ಆಂಜನೇಯ ದೇವಸ್ಥಾನ ಕೂಡ ಇತ್ತು. ಅಲ್ಲಿನೂ ದರ್ಶನ ಮಾಡ್ಕೊಂಡು ಬಂದ್ವಿ. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ನೀವೇನಾದರೂ ಈ ದೇವಸ್ಥಾನಕ್ಕೆ ಬರಬೇಕಂದ್ರೆ ಇದು ಸೋಮವಾರ ಮಾತ್ರ ಓಪನ್ ಇರುತ್ತೆ. ಹಾಗೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಮಾತ್ರ ಓಪನ್ ಇರುತ್ತೆ. ನೋಡ್ಕೊಂಡು ಬನ್ನಿ. ಆಂಜನೇಯ ದೇವಸ್ಥಾನ ಮುಂದೆನೇ ಒಂದು ಮಂಗ ಕುತ್ಕೊಂಡು ಈ ರೀತಿಯಾಗಿ ತಿಂತಾ ಇತ್ತು. ತುಂಬ ಅಂದರೆ ತುಂಬ ಮಂಗಗಳಿದಾವೆ ಇಲ್ಲಿ. ಹೊರಗಡೆ ಎಲ್ಲ ಪ್ರಸಾದದ ವ್ಯವಸ್ಥೆ ಕೂಡ ಇರುತ್ತೆ. ಇವಾಗ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಇಲ್ಲಿ ಹತ್ತಿರದಲ್ಲೇ ಒಂದು ಕೆರೆ ಇದೆ ಅಂತ ಹೇಳಿದ್ರು. ಹಾಗಾಗಿ ಇಲ್ಲೇ ಕೆರೆಗೆ ಹೋಗ್ತಾ ಇದ್ದೀವಿ. ಈ ಪ್ರದೇಶ ಬನ್ನೇರುಘಟ್ಟ ಅರಣ್ಯ ಇಲಾಖೆಗೆ ಸೇರುತ್ತೆ. ಸಾಯಂಕಾಲ ಆಯ್ತಂದ್ರೆ ಇಲ್ಲಿ ಚಿರತೆ ಹಾಗೆ ಆನೆ ಅಂತ ಕಾಡು ಪ್ರಾಣಿಗಳು ಬರೋದ್ರಿಂದ ಈ ದೇವಸ್ಥಾನಕ್ಕೆ ಪ್ರವೇಶ ಇರೋದಿಲ್ಲ. ಈ ಕೆರೆಯಲ್ಲಿ ಮೊಸಳೆಗಳಿದ್ದರಿಂದ ಇಲ್ಲಿ ಪ್ರವೇಶ ಇರಲಿಲ್ಲ. ಹಾಗಾಗಿ ನಾವು ಅಲ್ಲಿಂದನೇ ಸ್ವಲ್ಪ ವಿಡಿಯೋ ಶೂಟ್ ಮಾಡಿಕೊಂಡು ವಾಪಸ್ ಬಂದ್ವಿ. ಅಲ್ಲಿ ಯಾರಿಗೂ ಕೂಡ ಎಂಟ್ರಿ ಇಲ್ಲ. ಇವಾಗ ಆನ್ ದಿ ವೇ ಬ್ಯಾಕ್ ಹೋಮ್ ಹೋಗ್ತಾ ಇದ್ವಿ. ಮಧ್ಯದಲ್ಲಿ ಸ್ಮಾಲ್ ದ್ರಾಕ್ಷಿ ಬ್ರೇಕ್, ಫ್ರೂಟ್ಸ್ ಬ್ರೇಕ್. ಹಾಗೆಯೇ ಕಾರ್ ಮೇಲೆಲ್ಲ ಕುತ್ಕೊಂಡು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ವಿ ಆರ್ ಗೋಯಿಂಗ್ ಬ್ಯಾಕ್. ಖಂಡಿತ ನೀವು ಒಂದ್ಸಲ ವಿಸಿಟ್ ಮಾಡಿ. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ನಂಗೆ ತಿಳಿಸಿ. ಬಾಯ್ ಬಾಯ್.